ನಮಸ್ಕಾರ ಗೆಳೆಯರೇ. ನೋಡಿ, ಇವತ್ತು ಸಡನ್ ಪ್ಲ್ಯಾನ್ ಆಗಿದೆ. ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗಾಡಿ ಒಳಗಡೆ ಹೋದ್ಮೇಲೆ ಹೇಳ್ತೀನಿ. ಬಟ್ ಸಡನ್ ಪ್ಲ್ಯಾನ್ ಆಗಿದೆ. ನೋಡೋಣ. ನಮ್ಮ ಹುಡುಗ ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತವೆ. ಟೈಮ್ ಬಂದು 1:20 ಬನ್ನಿ, ಜರ್ನಿ ಹೇಗಿರುತ್ತೆ, ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಸಿಗೋಣ, ಸ್ಟೇ ಟ್ಯೂನ್. ಗೈಸ್, ಅವಾಗೆ ಹೇಳ್ದಂಗೆ ಅನ್ಪ್ಲ್ಯಾನ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಎಲ್ಲಿಗೆ ಅಂತ ಇನ್ನು ನನಗೂ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಬಟ್ ಇವಾಗ ಹೇಳಿದ್ರು ಎಲ್ಲಿಗೆ ಮುಕುಲ್ ಇವ್ರದೇ ಪ್ಲಾನ್ ಇಸತ. ಈ ಸಲ ಪ್ಲಾನ್ ಪೂರ್ತಿ ಗುರುದಿದೆ. ಹೌದಾ? ಗುರು ಅವರು ನೆನ್ನೆ ಕನ್ಫರ್ಮ್ ಮಾಡಿರೋದು. ಗೌಡಗೆರೆಯಲ್ಲಿ ಚನ್ನಪಟ್ಟಣ ತಾಲೂಕು ಗೌಡಗೆರೆ ಹೋಗಿ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಒಂದಿದೆ. ಸೊ ಅದನ್ನು ಈಗ ನಾವು ನೋಡಕ್ ಹೋಗ್ತಾ ಇದೀವಿ ನಾವೀಗ. ಓಕೆ. ಆಲ್ರೆಡಿ ನೋಡಿ ಗುರು ಅವರು ಅಟೆಂಡೆನ್ಸ್ ಆಲ್ರೆಡಿ ಹೋಗಿ ಬಂದಿದ್ದಾರಂತೆ ಒಂದ್ಸಲಿ. ನಾವು ಯಾರೋ ಫಸ್ಟ್ ಟೈಮ್ ನೋಡ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಇವರು ಅಟೆಂಡೆನ್ಸ್ ಹಾಕಿದ್ದಾರೆ, ಇವರು ನಾವು ಅಟೆಂಡೆನ್ಸ್ ಹಾಕಿದೀವಿ ಆಲ್ರೆಡಿ. ಲೇಟು ಈ ಸತಿ ಯಾರು ಅಂತಂದ್ರೆ ನಾನೇ ಅನ್ಕೋತೀನಿ. ಅನ್ಪ್ಲಾನ್ ಮಾಮೂಲಿ ಪ್ಲಾನ್ ಆಗಿರ್ಲಿಲ್ಲ. ಹೋಗೋಣ ಅಂತ ನಿನ್ನೆ ಮೆಸೇಜ್ ಹಾಕಿದ್ರು. ಬಟ್ ಬೆಳಗ್ಗೆಯಿಂದ ಯಾವುದು ಮೆಸೇಜ್ ಕಾಲು ಏನು ಬಂದಿರಲಿಲ್ಲ. ನಾನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅನ್ಕೊಂಡಿದ್ದೆ. ಈಗ ಸಡನ್ ಆಗಿ ಫೋನ್ ಮಾಡಿ ರೆಡಿಯಾಗಿ ಅಂತಂದ್ರು. ಟಕ್ ಅಂತ ರೆಡಿಯಾಗಿ ಆಲ್ರೆಡಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಏನು ಮಾತಾಡ್ತಾ ಇದ್ದೀವಿ, ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ದೀವಿ. ಕಂಟೆಂಟ್ ಹುಡುಕ್ತಾ ಇದ್ದೀವಿ. ಈ ಕಡೆ ಸಿಗುತ್ತಾ, ಈ ಕಡೆ ಸಿಗುತ್ತಾ, ನಮ್ಮ ಗುರು ಕಡೆಯಿಂದ ಕಂಟೆಂಟ್ ಏನಾದ್ರು ಬರುತ್ತಾ, ಬರೀ ಕಂಟೆಂಟ್ ಹುಡುಕ್ತಾ ಇದ್ದೀವಿ ಎಲ್ಲ ಕಡೆನೂ. ನೋಡೋಣ ಮುಂದೆ ಹೇಗೆ ಜರ್ನಿ ಹೋಗುತ್ತೆ ಅಂತ. ಅಲ್ಲಿಗೆ ಹೋದ್ಮೇಲೆ ಇನ್ಯಾವ್ದಾರ ಪ್ಲೇಸಸ್ ಇತ್ತು, ಅದ್ರ ಜೊತೆ ಕವರ್ ಮಾಡ್ಕೊಂಡೇ ಬರ್ತೀವಿ ಫ್ರೆಂಡ್ಸ್. ಸರಿ ಬಿಡು. ಇದು ಅನ್ಪ್ಲಾನ್ ಆಗಿರೋದ್ರಿಂದ ನಮ್ಮ ಗುರುದೇವ್ ಅವರು ಮತ್ತೆ 6 ಗಂಟೆ ಕೆಲ್ಸಕ್ಕೆ ಹೋಗ್ಬೇಕು. ಡ್ಯೂಟಿ ಇದೆ. ಈ ಚಿಕ್ಕ ಪ್ಲಾನ್ ಆಕ್ಚುಲಿ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಅವ್ರು ಯಾರು ಫ್ರೀ ಇಲ್ಲ. ಯಾಕಂದ್ರೆ ಹೋದ್ರೆ 3-4 ಜನ ಒಟ್ಟಿಗೆ ಹೋಗ್ತೀವಿ ನಾವು. ಒಬ್ಬೊಬ್ರೆ ಎಲ್ಲೂ ಹೋಗಲ್ಲ. ಮುಂದಕ್ಕೆ ಫ್ಯೂಚರ್ ಅಲ್ಲಿ ಇನ್ನೊಬ್ರು ಯಾರು ಆಡ್ ಆಗ್ತಾರೆ. ಅಭಿಷೇಕ್ ಅಂತ ಇದಾರೆ, ಅವರು ನೆಕ್ಸ್ಟ್ ಫ್ಯೂಚರ್ ಬರ್ತಾರೆ ಅಂತ ಹೇಳಿದಾರೆ. ನೋಡೋಣ ಯಾರು ಯಾವಾಗ ಬರ್ತಾರ ಗೊತ್ತಿಲ್ಲ. ಈ 3 ಜನ ಮಾತ್ರ ಯಾವಾಗ ಅಟೆಂಡೆನ್ಸ್ ಅಲ್ಲಿ ಇರ್ತೀವಿ. ಇಲ್ಲ ಅಂತಂದ್ರೆ ಇನ್ಯಾರೋ ಇದ್ರೆ ನಮ್ ಗುರುದೇವ್ ಲೆಫ್ಟ್ ಆಗ್ತಾರೆ. ಯಾಕಂದ್ರೆ ಕಾರ್ ಓನರ್ ನಾನೇ ಆಗಿರೋದ್ರಿಂದ ನಾನಂತ ಲೆಫ್ಟ್ ಆಗಕ್ಕೆ ಚಾನ್ಸ್ ಇಲ್ಲ. ಅವ್ರು ಬಂದಿಲ್ಲ ಅಂತಂದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಗಾಡಿ ಸ್ಟಾರ್ಟ್ ಆಗದೆ ನಾವೆಲ್ಲೂ ಹೋಗಕ್ ಆಗಲ್ಲ ಅಷ್ಟೇ. ಇಲ್ಲ ಇನ್ನೊಬ್ರು ಅಂದ್ರೆ ನಾವೆಲ್ಲ ಇದಾದಾಗ ಎಲ್ಲ ಎಂಜಾಯ್ ಮಾಡ್ಬೇಕು ಅಂದ್ರೆ ನಮ್ ಜೊತೆ ಒಬ್ರು ಮುಜಾಹಿದ್ ಬೈ ಒಬ್ರು ಬರ್ತಾರೆ. ಅವರು ಫುಲ್ ಕ್ರೇಜಿ ಹೆವಿ ಡ್ರೈವರ್. ಅವ್ರ ಜೊತೆ ಡ್ರೈವಿಂಗ್ ಮಾಡಿದಾಗ ನಿಮ್ಗೆ ಅದೊಂದು ಎಕ್ಸ್ಪೀರಿಯನ್ಸ್ ತೋರಿಸ್ತೀವಿ. ಅದೊಂದು ಸಾಕದ. ಅದೊಂದು ಒಳ್ಳೆ ಏನೇನೋ ಕಥೆಗಳಿವೆ ಅವ್ರ ಹತ್ರ. ಒಳ್ಳೆ ಕೇಳ್ಕೊಂಡು ಆರಾಮಾಗಿ ಹೋಗ್ಬೋದು. ನೋಡಿ ನಮ್ಮ ಹುಡುಗ ಆಲ್ರೆಡಿ ಅವ್ರ ಸ್ಟೇಟಸ್ ನೋಡ್ಕೊಂಡು ಹೇಳ್ತಾ ಇದ್ದಾನೆ. ಆಲ್ರೆಡಿ ಅವರು ಮಡಿಕೇರಿ ಡ್ರೈವಿಂಗ್ ಅಲ್ಲಿ ಇದ್ದಾರೆ. ಬಿ ಸೇಫ್ ಮುಜಾಹಿದ್ ಬೈ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ. ಇದು ಆಕ್ಚುಲಿ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ. ವೆಲ್ಕಮ್ ಟು ಬ್ಲಾಗಿಂಗ್ ಕನ್ನಡಿಗ. ಬನ್ನಿ ಈ ಜರ್ನಿ ಫಾಲೋ ಮಾಡೋಣ. ಹೇಗಿರುತ್ತೆ ಹಾಗೆ ದೇವಿ ದರ್ಶನ ಮಾಡ್ಕೊಂಡ್ ಬರೋಣ. ಸಿಗೋಣ. ಸ್ಮಾಲ್ ಪಾಸ್. ಗುರು ನಿಮ್ದು ಇವತ್ತು ಮಾತಿಲ್ಲ. ವಿಷಯ ಹೇಳ್ತೀನಿ. ಗುರುದೇವರಿಗೆ ಕಮೆಂಟ್ಸ್ ಬಂದಿದೆ. ಸೊ ಏನಂದ್ರೆ ಡಿಜಿಟಲ್ ಕಮೆಂಟ್ಸ್ ಬಂದಿಲ್ಲ. ಮಾಮೂಲಿ ಮ್ಯಾನ್ಯಲ್ಸ್ ಕಮೆಂಟ್ಸ್ಗಳು ಸಿಕ್ಕಾಪಟ್ಟೆ ಬಂದಿದೆ. ನೀನ್ ಚೆನ್ನಾಗಿ ಮಾತಾಡ್ತಾ ಇದೆಯಾ, ಇನ್ನೊಂಚೂರು ಸ್ವಲ್ಪ ಡೀಸೆಂಟ್ ಆಗಿ ಮಾತಾಡು ಅಂತೆಲ್ಲ ಕಮೆಂಟ್ಸ್ಗಳು ಬಂದಿದೆಯಂತೆ. ಅದಕ್ಕೆ ಈಗ ಫುಲ್ ಡೀಸೆಂಟ್. ಏನ್ ಗೊತ್ತಾ, ಈಗ ಕಾಡು ಅಂದ್ಮೇಲೆ ಸಿಂಹ ಮಾತ್ರ ಗರ್ಜಿಸಕ್ಕಾಗ. ನಾನು ಯಾರು ವಿಡಿಯೋ ಅಂದ್ಮೇಲೆ ನಮ್ದಷ್ಟೇ ವಾಯ್ಸ್ ಇರ್ಬೇಕು. ಅದೇ ಬೀದಿಯನ್ನ ನಾಯಿನೂ ಬೊಗಳ್ತಾ ಇರುತ್ತೆ. ಅದು ನಿಮ್ಮಂತದ್ದು, ನಮ್ಮಂತದಲ್ಲ. ಓಕೆ ಬ್ರೋ, ಸಿಗೋಣ. ಇನ್ ಮುಂದೆ ಏನಾರು ಕಂಟೆಂಟ್ ಸಿಕ್ಕಿದ್ರೆ ಟಕ್ ಅಂತ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ಏನಂತ. ಸ್ಟೇ ಟ್ಯೂನ್. ಗೈಸ್, ರಾಮನಗರಗೆ ಎಂಟ್ರ್ ಅದು. ಬಟ್ ಕನಕಪುರದಿಂದ ಎಷ್ಟು ಜನ ನನ್ನ ವಿಡಿಯೋನ ನೋಡ್ತೀರಾ ಗೊತ್ತಿಲ್ಲ. ಕಮೆಂಟ್ ಮಾಡಿ ನೋಡ್ತಿದ್ರೆ ನಿಮ್ಗೂ ಅನ್ಸಿರುತ್ತಾ ಕನಕಪುರದಿಂದ ರಾಮನಗರವರೆಗೂ ತುಂಬಾ ಲೇಟ್ ಆಗುತ್ತೆ, ರೋಡೇಸ್ ಆಗಲ್ಲ ಅಂತ ಅನ್ಸುತ್ತಾ? ನನಗಂತೂ ಅನ್ಸುತ್ತೆ ಗುರು. ನಮಗೂ ಅನ್ಸುತ್ತೆ ಗುರು. ನಿನಗೆ? ಓಡಿಸಿರೋರ್ಗೆ ಎಲ್ರಿಗೂ ಅಂತ ಅನ್ಸ. ನನಗಂತೂ ತುಂಬಾ ಸತಿ ಬಂದಿದ್ದೀನಿ ನಾನು ಕನಕಪುರದಿಂದ ರಾಮನಗರಗೆ. ರೋಡೇಸ್ ಆಗಲ್ಲ. ಹಾಗೆ ಫ್ರೆಂಡ್ಸ್, ಒಂದೇ ಒಂದು ಇಂಪಾರ್ಟೆಂಟ್ ಏನು ಹೇಳಬೇಕು ಅಂತಂದ್ರೆ, ನಾವೀಗ ಚಿಕ್ಕದಾಗಿ ಶುರು ಮಾಡಿ ಬ್ಲಾಗಿಂಗ್ ಬಗ್ಗೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದೀವಿ. ನಿಮ್ಗೂ ಏನಾರ ಇತ್ತು ಅಂತಂದ್ರೆ, ನಿಮ್ಮೂರ್ ಕಡೆ ಯಾವ್ದೋ ಒಳ್ಳೊಳ್ಳೆ ಪ್ಲೇಸ್ಗಳಿತ್ತು ಅಂತಂದ್ರೆ ರೆಫರ್ ಮಾಡಿ. ಅದ್ರ ಮೇಲೆ ಇರುವಂತ ಒಂದಷ್ಟು ಕಂಟೆಂಟ್, ಚೆನ್ನಾಗಿರೋ ಕಂಟೆಂಟ್ ಇದ್ರೆ ಹೇಳಿ. ನಾವು ಇನ್ಫಾರ್ಮೇಶನ್ಸ್ ಇದ್ರೆ ನಾವು ಆ ಇನ್ಫಾರ್ಮೇಶನ್ ತಗೊಂತೀವಿ, ಬರ್ತೀವಿ, ಒಂದ್ ಸ್ಮಾಲ್ ವ್ಲಾಗ್ ಮಾಡ್ಕೋತೀವಿ, ಸಿಗ್ತೀವಿ. ನೀವು ನಮ್ ಜೊತೆ ಜಾಯಿನ್ ಆಗಿ
ಯಾಕೆಂದ್ರೆ ಒಬ್ರಿಂದ ಒಬ್ರು ಬೆರ್ತಾಗೇನೆ ಒಬ್ಬರು ಹೊಸ ಜನಗಳ ಪರಿಚಯ ಆದಾಗೇನೆ ವಿಶಿಷ್ಟವಾಗಿ ಏನೋ ಒಂದು ಕಲಿಯಕ್ಕೆ ಅದು ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ ಗುರು. ಕಮ್ಯುನಿಟಿನೂ ಬಿಲ್ಡ್ ಆಗುತ್ತೆ, ಕಮ್ಯುನಿಕೇಶನ್ ಬಿಲ್ಡ್ ಆಗುತ್ತೆ. ನಾವು ನಿಮ್ ಜೊತೆ ಸೇರಿದಾಗ ಏನೇ ಒಂದು ಸಹಾಯ ಯಾರಿಗಾರೊಬ್ರು ಸಹಾಯ ಏನೇ ಬೇಕಾದ್ರೂ ಇಂಟರ್ನಲ್ ಬೇಗ ನಾವು ಕನೆಕ್ಟ್ ಆಗುವಂತದ್ದಾಗುತ್ತೆ. ನೈಸ್ ಲೊಕೇಶನ್ ನೋಡಿ ಹೇಗಿದೆ ಈ ಕಡೆ ನೋಡಿ. ನೀರು ಇನ್ನ ಇದ್ದಾರೆ ಫುಲ್ ವಾಟರ್ ವಾಟರ್ ವಾಟರ್, ಇದಾಗ ಹೋಗಿ ನೀರು 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 ನೀರು. ಆಕ್ಚುಲಿ ಇದು ಕಣ್ಣ ಎತ್ತಾವರಿ ನೀರಾವರಿ ಯೋಜನೆ ಅಂತ ಏನ್ ಮಾಡಿ ಅದರಿಂದ ತುಂಬಿದ್ದಾರೆ ಅನ್ನೋದು ನನಗೂ ಬಂದ ಮಾಹಿತಿ. ಗೊತ್ತಿಲ್ಲ ಅದೆಷ್ಟು ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದ್ರೂ ಗುರು ಈ ಫ್ರೇಮ್ ಅಲ್ಲಿ ಮಾತ್ರ ನೀನು ಇಷ್ಟೊಂದು ನೀರು ಸಕಾಲ ಕಾಣ್ತೀಯ. ಹಾಗೆ ಅದು ಹಿಂದ್ಗಡೆ ಫ್ರೇಮು ಸಕಾಲಾಗೈತೆ. ಹಂಗೆ ಒಂದು ಫೋಟೋ ಹೊಡ್ಕೊಳ್ಳಿ, ಹೆಣ್ಣು ಕೊಡಕ್ಕೆ ಬ್ರೋ. ಬೇಡ ಬೇಡ ಬೇಡ, ಹೆಣ್ಣಿಗೆ ಹೆಣ್ಣಿಗೆ ಬೇಡಿ ಆತರ ಎಲ್ಲ ಇದೆಲ್ಲ ಇದಿಲ್ಲ. ಅಂತರ ದೊಡ್ಡ ಕಾರ್ಯಗಳನ್ನೆಲ್ಲ ಕೈ ಬಟ್ ಅದು ಬ್ಯಾಕ್ ಗ್ರೌಂಡ್ ಸಕಾಲಾಗಿ ಬರ್ತಿದೆ, ಸಕಾಲಾಗಿದೆ ಮಾತ್ರ. ನಮ್ ಕೆಟಾಪ್ ನೋಡ್ರೆ ನೀವು ಎದುರ್ಕೊಬಿಡ್ತೀರಾ. ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತೂ ಹೋಗ್ಬಾರ್ದು ರೀ. ಯೋಗರಾಜ್ ಭಟ್ರು ಈ ತರ ಚೆನ್ನಾಗಿ ಬರ್ದವ್ರೆ. ಹಂಗೆ ಹಂಗೆ ನಮ್ಗೆ ಹಾಳು ಆಡ್ಬೇಕು ಅಂತ ಅನಿಸ್ತು. ಕತ್ಲಲ್ಲಿ ಕರಡಿಗೆ ಅಂತಾನೆ ಯಾಕೆ ಬರ್ಬೇಕಾಯ್ತು? ಅದು ಕನ್ನಡಕ ಕಪ್ಪಿರ್ತದಲ್ಲ. ಕನ್ನಡ ಆಕ್ಚುಲಿ ನಾವು ಬೆಳಗ್ಗೆ ಹಂಗಲ್ಲ ಕಣಪ್ಪ, ಕನ್ನಡಕಾಗೆ ಫ್ರೇಮ್ ಕಪ್ಪು ಬರ್ತದಲ್ಲ, ಮುಖನು ಕನ್ನಡ ಕಪ್ಪದಲ್ಲ ನೋಡುದಲ್ಲ, ಅದಕ್ಕೆ ಹಂಗೆ ಇನ್ನೆರಡಾಗಿ ನಮ್ ಕನ್ನಡಕ ಕಪ್ಪೈತೆ ಬ್ರೋ. ಈ ಕನ್ನಡಕ ಎಂದಕ್ಕೆ ಬಂತು ಗೊತ್ತಾ? ಒಂದ್ 10 ನಿಮಿಷದ ಹಿಂದ್ಗಡೆ ಒಂದ್ ಫೋಟೋ ಶೂಟ್ ನಡೀತು. ಬೇಕಾದ್ರೆ ಒಂದ್ 2-3 ಕ್ಲಿಪ್ ಹಾಕ್ತೀನಿ. ಬೇಕಾದ್ರೆ ಎಷ್ಟು ಹೊಟ್ಟೆ ಉರಿಸ್ತಾರೆ ಅಂತಂದ್ರೆ, ಒಂದ್ ಕನ್ನಡಕ ಕೊಡಕ್ಕೆ ಗಾಡಿಲಿ ಒಂದ್ ಕನ್ನಡಕ ಇತ್ತು, ಮುರಿದೋಯ್ತು. ಅಲ್ಲ, ಅದು ನಂದು ಮುರಿದೋಯ್ತು, ಬಿಸಾಕ್ಬಿಡಿಯೋದು, ಅದು ಟಾಪಿಕ್ ಬೇಡ. ಈಗ ಒಂದು ಫೋಟೋ ಶೂಟ್ಗೆ ಒಂದು ಒಳ್ಳೆ ಪ್ಲೇಸ್ ಸಿಕ್ತು, ಅದಕ್ಕೆ ಒಂದು ಕನ್ನಡಕ ಇದ್ರೆ ಚೆನ್ನಾಗಿ ಬರ್ತಾ ಇತ್ತು ತುಮಕೂಲ ಅಂತಂದೆ. ಕಾರಲ್ಲಿ ಹುಡುಕ್ತಾ ಅವ್ರದ್ದು ಹಳ್ಳಿಯಿಂದ ಏನೋ ಸಿಕ್ತಂತೆ, ಚಿಕ್ಕ ಪಾಪುದು, ಚಿಕ್ಕ ಹುಡುಗಂದು ಇನ್ನೂ. ಅವನ್ ಎತ್ಕೊಂಡ್ಬಿಟ್ಟ ಕಣಪ್ಪ, ಏನು ಬಂದಂಗೆ ಆಡ್ಕೊತಾನೆ. ಎಲ್ಲ ರೋಡ್ ಚೆನ್ನಾಗಿದೆ ಫ್ರೆಂಡ್ಸ್, ಸಿಂಗಲ್ ರೋಡು ಚೆನ್ನಾಗಿದೆ, ಬೆಟರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅಂದ್ರೆ ಸಿಂಗಲ್ ವೇ ಹೆಂಗಿರ್ಬೇಕು, ಸಣ್ಣ ಪುಟ್ಟ ಹಳ್ಳಿ ರೋಡ್ ಹೆಂಗಿರ್ಬೇಕು ಆ ತರನೇ ಇದೆ. ಅಲ್ಲಿ ಪೂಜೆ ಎಲ್ಲ ಮಾಡಲ್ಲ ಅನ್ಕೋತೀನಿ ಮೇ ಬಿ. ಅಲ್ಲಿ ಕೆಳಗಡೆ ದೇವಸ್ಥಾನ ಐತೆ, ಮೇಲ್ಗಡೆ ವಿಗ್ರಹದಲ್ಲಿ ಏನು ಪೂಜೆ ಮಾಡಲ್ಲ. ಇಲ್ಲ, ಅಲ್ಲೂ ಮಂಗಳಾರತಿ ಮಾಡಿ ಅಲ್ಲಿ ಹೋದವರು ಕರ್ಪೂರಗಳನ್ನ ಇಟ್ಟು ಹಚ್ಚಿ ಕರ್ಪೂರನ ಅವ್ರು ಏನ್ ಅನ್ಕೊಂಡಿರ್ತಾರೆ ಅದನ್ನ ಬೇಡ್ಕೊಂಡು ಕೈ ಮುಕ್ಕೊಂಡು ಬರ್ತಾರೆ. ಅದಲ್ಲದೆ ಇನ್ನೊಂದು ಅದೇ ನಾನು ಹೇಳಿದ್ನಲ್ಲ ಬಸವ, ಆ ಬಸವ ದೇವ್ರದ್ದು ಮತ್ತೆ ಇನ್ನೊಂದು ದೇವ್ರದ್ದು ದೇವಸ್ಥಾನನೂ ಐತೆ. ನಾವು ಹೋಗ್ತಾ ಇದೀವಿ, ನೋಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ನಮ್ಮ 3 ಜನದ ಕಾನ್ಸೆಪ್ಟ್. ಮಾತ್ರ ಲೊಕೇಶನ್ ನಮಗೆ ಸಪೋರ್ಟ್ ಆಗಿದೆ, ಹಾಗೆ ವೆದರು ಸಪೋರ್ಟ್ ಮಾಡ್ತಿದೆ. ಸೊ ನೋಡೋಣ, ಅಲ್ಲಿ ಕ್ಲೈಮೇಟ್ ಸಕಾಲಾಗಿರುತ್ತೆ, ಅಲ್ಲಿ ಫೋಟೋ ಸಕಾಲಾಗಿ ರೆಡಿ ಬಂದಲ್ಲ ಗುರು. ಒಳ್ಳೆ ಕ್ಲಿಪ್ ಎಲ್ಲ ಬರುತ್ತೆ ಅನ್ಕೋತೀನಿ. ಸಿಗೋಣ ನೋಡಿ. ಓಡ್ರಿ ಅಪ್ಪ. ಏನ್ ದೀಪಕ್ PT ಮಾಸ್ಟರ್ ಬೇರೆ ಆಗ್ಬಿಟ್ಟಿದ್ದೀರಾ? ಅಲ್ಲ ಕಣ್ರಿ, ಅಲ್ಲಿ ಕೋಳಿ ಬಂತು, ಕೋಳಿಗೆ ಓಡ್ರಿ ಅಂತು.